ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ನಾನು ಯಾವಾಗ್ಲೂ ನನ್ನ ಮಗಳು ಆಟ ಆಡ್ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡ್ತೀನಿ. ಅವಳದೇ ವಯಸ್ಸಿನ ಹುಡುಗರ ಜೊತೆ ಆಟ ಆಡ್ತಾ ಇರ್ತಾಳೆ. ಯಾವಾಗ್ಲೂ ಏನಾದರೂ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾಳೆ, ಈ ಥರ ಮಾಡು, ಆ ಥರ ಮಾಡು, ಅಥವಾ ತುಂಬ ಕೇರಿಂಗ್ ಆಗಿರೋದು, ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರೋದು. ಅವಳಿಗೆ ಅದು ಯಾರು ಹೇಳ್ಕೊಟ್ಟಿಲ್ಲ, ಬಟ್ ಸ್ಟಿಲ್ ಅವಳು ಓನ್ ಆ ಥರನೇ ಬಿಹೇವ್ ಮಾಡ್ತಾ ಇರ್ತಾಳೆ. ನೀವು ಮನೇಲಿ ಹುಡುಗಿಯರ ಸಣ್ಣ ಮಕ್ಕಳಿದ್ರೆ ಅಬ್ಸರ್ವ್ ಮಾಡಿರ್ತೀರಾ. ಅವರು ತಂದೆ ತಾಯಿಗೆ ಊಟ ಮಾಡಿಸೋದು, ಸ್ಪೆಷಲಿ ಫಾದರ್ಗೆ ಮಲಗಬೇಕಾದ್ರೆ ಬ್ಲಾಂಕೆಟ್ ಹೊದಿಸೋದು, ಈ ಥರ ಕಾಳಜಿ ಮಾಡ್ತಾ ಇರ್ತಾರೆ. ಸೊ ಏನು ಇದರಿಂದ ತಿಳಿಯುತ್ತೆ ಅಂತಂದರೆ, ಮಕ್ಕಳಿದ್ದಾಗಿಂದನೇ ಅಂದರೆ ಹುಟ್ಟಾಗಿಂದನೇ ಗರ್ಲ್ ಚೈಲ್ಡಲ್ಲಿ ಒಂದು ನರ್ಚರಿಂಗ್ ಕ್ವಾಲಿಟಿ ಇರುತ್ತೆ. ಅವರಲ್ಲಿ ಮೋರ್ ಲವಿಂಗ್, ಕೇರಿಂಗ್, ಕಂಪ್ಯಾಷನೇಟ್, ಇದೆಲ್ಲ ಕ್ವಾಲಿಟೀಸನ್ನು ಹುಟ್ಟಿದಾಗಿಂದನೇ ಬರುತ್ತೆ. ಬಟ್ ನಾವು ಸೊಸೈಟಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ವಿಲ್ ಸ್ಟಾರ್ಟ್ ಡಿಮ್ಯಾಂಡಿಂಗ್ ದ್ಯಾಟ್ ಕ್ವಾಲಿಟೀಸನ್ನು. ಇವಾಗ ಹೆಣ್ಮಕ್ಳ ಮನೆಯಲ್ಲಿ ಯಾರಾದರೂ ಇದ್ದರೆ, ತಾಯಿಯಾಗಿ ಸ್ಪೆಷಲಿ ಅಥವಾ ವೈಫ್ ಆಗಲಿ, ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ಅಥವಾ ಎಕ್ಸ್ಪೆಕ್ಟ್ ಮಾಡದೆ ಮಾಡೋದು, ಅದ್ರ ಜೊತೆಗೆ ಅದನ್ನು ಡ್ಯೂಟಿ ಅಂತ ತಿಳ್ಕೊಳ್ಳೋದು. ಅಡುಗೆ ಮಾಡೋದು ಅವ್ರ ಡ್ಯೂಟಿ, ಮಕ್ಕಳು ನೋಡ್ಕೊಳ್ಳೋದು, ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಇದೆಲ್ಲ ಅವ್ರ ಡ್ಯೂಟಿ ಅಂತ ತಿಳ್ಕೊತೀವಿ. ಸೊ ದಿಸ್ ಈಸ್ ವೆರಿ ರಾಂಗ್. ಆ್ಯಕ್ಚುಲಿ ಅದು ಅವ್ರದ್ದು ಡ್ಯೂಟಿ ಅಲ್ಲ, ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅದು ಅವರು ಮನೆಗೆ ಇಷ್ಟಪಟ್ಟು ಮಾಡೋ ಕೆಲಸ ಅದು. ಸೊ ಅದನ್ನು ನಾವು ರಾಂಗ್ ಆಗಿ ಡ್ಯೂಟಿ ಅಂತ ಅವ್ರ ತಲೆ ಮೇಲೆ ಹೇರಬಾರ್ದು. ಆ್ಯಂಡ್ ವಿ ಶುಡ್ ಆಲ್ವೇಸ್ ಚೆರಿಶ್ ದ್ಯಾಟ್ ಕ್ವಾಲಿಟಿ ಇನ್ ಅ ವುಮನ್, ಆ್ಯಂಡ್ ವಿ ಶುಡ್ ರೆಸ್ಪೆಕ್ಟ್ ದ್ಯಾಟ್ ಕ್ವಾಲಿಟಿ. ಆ್ಯಂಡ್ ಆ ಥರ ವುಮನ್ ನಿಮ್ಮ ಮನೇಲಿ ಇದ್ದರೆ, ಪ್ಲೀಸ್ ಬಿ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ ಹ್ಯಾವಿಂಗ್ ಸಚ್ ವುಮನ್ ಇನ್ ಯುವರ್ ಲೈಫ್. ಥ್ಯಾಂಕ್ ಯು.